ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಾಗರ. ಪುಟ್ಟಕ್ಕನ ಮಕ್ಕಳು ಇವತ್ತಿನ ಸಂಚಿಕೆಯಲ್ಲಿ ಮೊದಲಿಗೆ ಕಂಠಿಯವರು, ಭಾವ ಎಷ್ಟೇ ಆದರೂ ನೀವು ಓದ್ಕೊಂಡಿರೋರು, ಎಲ್ಲಿ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿರುತ್ತೆ, ಸ್ವಲ್ಪ ನೋಡಿಕೊಂಡು ಮಾತಾಡಿ ಅಂತ ಹೇಳ್ತಾರೆ. ಆಗ ಚಂದ್ರು, ಅಲ್ಲ ಕಂಠಿ, ಅಷ್ಟಕ್ಕೂ ನಾನೇನು ತಪ್ಪು ಮಾತಾಡಿದೆ? ಈಗ ನಮ್ಮ ಅತ್ತೆ ನನಗೆ ಹೇಳಿರೋ ಬುದ್ಧಿ ಮಾತನ್ನು ನಿನಗೂ ಕೂಡ ಹೇಳ್ತಾರಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಬಂಗಾರಮ್ಮ ಅವರು, ಈ ಬಂಗಾರಮ್ಮ ನೀತಿ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಇರುತ್ತೆ. ಅದು ಅಳಿಯ ಆದರೂ ಸರಿ, ಇಲ್ಲ ಅಂತ ಅಂದರೆ ಮಗ ಆದರೂ ಸರಿ. ಒಂದು ವಿಷಯ ಹೇಳ್ತೀನಿ ಕೇಳಿ, ನಿಮ್ಮ ವಿಷಯದಲ್ಲಿ ದ್ವೇಷ ಮತ್ತು ಹಠ ಮಾಡಬೇಕು ಅಂತ ಇದ್ದಿದ್ರೆ ನಾನು ನಿಮ್ಮ ಹತ್ರ ಇಷ್ಟೊತ್ತು ನಿಮ್ಮ ಜೊತೆ ಮಾತೇ ಆಡ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಆಗ ಚಂದ್ರು, ಅತ್ತೆ, ನಮ್ಮವ್ವ ಕೂಡ ದ್ವೇಷ ಸಾಧಿಸ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನಾನು ಮತ್ತು ವಸು ಇಬ್ಬರು ಕೂಡ ಒಂದೇ ಮನೆಯಲ್ಲಿ ಇರಬೇಕು ಅಂತ ಕೇಳ್ಕೊಂತಾವಳೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಅವ್ರಿಗೆ ಕೋಪ ಬರುತ್ತೆ. ನೀವು ನಮ್ಮ ಮನೆಗೆ ಬರದೇ ಇದ್ರೂ ಪರವಾಗಿಲ್ಲ, ನನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ಆ ಮನೆಗೆ ಕಳ್ಸೋಕ್ಕಿಲ್ಲ. ಸಹನಾ ವಿಷಯದಲ್ಲಿ ಪುಟ್ಟಕ್ಕ ಏನು ಮಾಡೋಳು, ನಂದು ಕೂಡ ಅದೇ ಅಭಿಪ್ರಾಯ ಅಂತ ಹೇಳ್ತಾರೆ. ಆಗ ಚಂದ್ರು ಅವರು, ಅತ್ತೆ, ಸಹನವ್ರ ಅತ್ತೆ ಥರ ನಮ್ಮವ್ವ ಕೂಡ ಊಟದಲ್ಲಿ ವಿಷ ಹಾಕ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಬಂಗಾರಮ್ಮರು, ಅವಳು ಅದಕ್ಕೂ ಕೂಡ ಹೇಸೋದಿಲ್ಲ ಅಂತ ಹೇಳ್ತಾರೆ. ಚಂದ್ರುಗೆ ತುಂಬಾ ಬೇಜಾರಾಗುತ್ತೆ. ಅಲ್ಲ ಕಂಠಿ, ಇವಾಗ ಯಾರು ಏನು ಮಾತಾಡ್ತಾವ್ರೆ ಅಂತ ನೀನೇ ಒಂದ್ಸಲ ಯೋಚನೆ ಮಾಡು ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕವರು, ಚಂದ್ರು ಏನಪ್ಪ ಇದು, ಮಾತಿಗೆ ಮಾತು ಬೆಳೆಸ್ಕೊಂಡು ಸ್ವಲ್ಪ ಸುಮ್ಮನಿರಪ್ಪ ಅಂತ ಹೇಳ್ತಿರ್ತಾರೆ. ಆಗ ಬಂಗಾರಮ್ಮ ಅವರು, ಪರವಾಗಿಲ್ಲ ಸುಮ್ಮನಿರು ಪುಟ್ಟಕ್ಕ, ಪಾಪ ಅಳಿಯಂದ್ರೆ ಮಾತಾಡ್ತಾವ್ರಲ್ಲ, ಮಾತಾಡಲಿ, ಇಷ್ಟಕ್ಕೂ ಸಹನನ ಹತ್ತೆ ಥರ ನಮ್ಮವ್ವ ಅಲ್ಲ ಅಂತ ಪ್ರಶ್ನೆ ಮಾಡ್ತಾವ್ರೆ ಅಂತ ಅಂದರೆ ಚಂದ್ರು, ಹಳೆದನ್ನೆಲ್ಲ ಮರ್ತಿರ್ಬೇಕು ಅಂತ ಅನಿಸುತ್ತೆ. ನನ್ನ ವಸು ಮೊದಲನೇ ಕಿತ್ತ ಬಸ್ರಿಯಾದಾಗ ಮಗುನ ತೆಗಿಸ್ಬೇಕು ಅಂತ ಮೊದಲು ಹೇಳಿದ್ಯಾರು, ಜೊತೆಗೆ ನಮ್ಮ ಯಜಮಾನ್ರು 3 ವರ್ಷ ಎದ್ದೊಳಕ್ಕಾಗ್ದಿದ್ದಂಗೆ ಒಂದೇ ಜಾಗದಲ್ಲಿ ಕೂತಿರೋ ಥರ ಆಗಿತ್ತಲ್ಲ, ಅದಕ್ಕೆ ಕಾರಣ ಯಾರು ಅಂತ ಕೇಳ್ತಾರೆ. ಆಗ ಮಾದೇಗೌಡರು, ಹೋಗ್ಲಿ ಬಿಡು ಬಂಗಾರ, ಹಳೆ ವಿಷಯ ಎಲ್ಲ ಯಾಕಿವಾಗ ಅಂತ ಕೇಳ್ತಾರೆ. ಆಗ ಬಂಗಾರಮ್ಮರು ಸೈಲೆಂಟ್ ಆಗ್ತಾರೆ. ಕಂಠಿಗೂ ಬೇಜಾರಾಗುತ್ತೆ. ಭಾವ, ನಿಮ್ಮವ್ವ ಮುಂಚೆ ಎಲ್ಲ ಮಾಡಿರೋ ತಪ್ಪಿಗೆ ಅವ್ರ ಸವಾಸ ಬೇಡ ಅಂತ ನಮ್ಮವ್ವ ಹೇಳ್ತಿರೋದು, ಇವಾಗಲಾದರೂ ನಿಮಗೆ ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಆಗ ಚಂದ್ರು, ಅಂದರೆ ನಿಮ್ಮಿಬ್ಬರ ಪ್ರಕಾರ ಜನರು ಬದಲಾಗಲೇಬಾರ್ದ, ಮತ್ತೆ ಅವರು ಮಾಡಿರೋ ತಪ್ಪುಗಳನ್ನ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೂಡ ಕೊಡಲೇಬಾರ್ದ? ನಮ್ಮವ್ವ ಬದಲಾಗಿದ್ದಾಳೆ, ಅದನ್ನು ನಾನು ಹೇಳ್ತಿದ್ರೆ ನೀವು ಯಾಕೆ ಯಾರೂ ನಂಬ್ತಿಲ್ಲ? ಕಂಠಿ, ನಮ್ಮವ್ವ ತಪ್ಪು ಮಾಡಿದಾಗ ನಾನು ಕೂಡ ಕೋಪ ಮಾಡ್ಕೊಂಡಿದ್ದೀನಿ, ಅದನ್ನು ಕಣ್ಸಿದ್ದೀನಿ. ನೀನು ಸ್ನೇಹನ ಕುತ್ತಿಗೆಗೆ ಬಲವಂತವಾಗಿ ತಾಳಿ ಕಟ್ಟದೆ ತಾನೆ, ನೀನು ಬದಲಾಗಿದೆಯಾ ಅಂತ ನಂಬಿಕೆ ಬಂದ ಮೇಲೆ ತಾನೇ ಸ್ನೇಹ ಕೂಡ ನಿನ್ನನ್ನು ಕ್ಷಮಿಸಿದ್ದು ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು, ಅಣ್ಣಯ್ಯ ಏನಿದೆಲ್ಲ ಅಂತ ಕೇಳ್ತಾರೆ. ಆಗ ಚಂದ್ರು, ಯಾಕೆ ಸ್ನೇಹ, ನಿಮ್ಮ ವಿಷಯ ಅಂತ ಬಂದಾಗ ನನ್ನನ್ನೇ ತಡೀತಿದ್ದೀರಾ ಅಂತಾರೆ. ಆಗ ಕಂಠಿ, ಜಗಳಕ್ಕೆ ಬಿದ್ದು ಯಾಕೆ ಮಾತಾಡ್ತಿದ್ದೀರಾ ಅಂತಾರೆ. ಆಗ ಪುಟ್ಟಕ್ಕ, ಚಂದ್ರು ಬಿಟ್ಬಿಡಪ್ಪ ಅಂತಾರೆ. ಆಗ ಚಂದ್ರು, ಅವ್ವ, ನಾನು ಜಗಳಕ್ಕೆ ಬಿದ್ದು ಮಾತಾಡ್ತಿಲ್ಲ, ನಮ್ಮವ್ವ ಮೊದಲಿನ ರೀತಿ ಇಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಂತಾರೆ. ಆಗ ಗೋಪಾಲ್ ಅವರು, ಚಂದ್ರು, ಆ ವಿಷಯ ಎಲ್ಲ ಯಾಕಪ್ಪ, ಅಷ್ಟಕ್ಕೂ ಸಹನನ ವಿಷಯದಲ್ಲೇ ನಾವೆಲ್ಲರೂ ಕೂಡ ತುಂಬಾ ಅಂದ್ಕೊಂಡಿದ್ದೀವಿ ಅಂತಾರೆ. ಆಗ ಚಂದ್ರು, ಅಟ್ಲೀಸ್ಟ್ ನಮ್ಮವ್ವ ವಸುನ ಸೊಸೆ ಅಂತನಾದರೂ ಒಪ್ಕೊಂಡವ್ರೆ, ಆದರೆ ನಮ್ಮ ಅತ್ತೆ ಸ್ನೇಹನ್ನ ಸೊಸೆ ಅಂತ ಒಪ್ಕೊಂಡವ್ರ, ಇದರಲ್ಲೇ ಯಾರು ಹೇಗೆ ಅಂತ ಅರ್ಥ ಆಗುತ್ತೆ, ನೀವೇ ಒಂದ್ಸಲ ಯೋಚನೆ ಮಾಡಿ ಅಂತಾರೆ. ಈ ಮಾತು ಕೇಳಿ ಎಲ್ರಿಗೂ ಬೇಜಾರಾಗುತ್ತೆ. ಆಗ ಪುಟ್ಟಕ್ಕ, ಅಮ್ಮೋರೆ, ಚಂದ್ರು ಏನೋ ಬಾಯಿ ತಪ್ಪಿ ಮಾತಾಡವನೆ, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ ಅಂತಾರೆ. ಪುಟ್ಟಕ್ಕ, ನಾನು ನಿಮ್ಮ ಮುಖ ನೋಡಿಕೊಂಡು ಈ ಮನೆ ಹೊಸ್ಲು ದಾಟಿ ಒಳಗಡೆ ಬರ್ತೀನಿ ಅಷ್ಟೇ, ಅದು ಬಿಟ್ಟು ಬೇರೆ ಯಾರು ಏನು ಮಾತಾಡಿದ್ರು ನನ್ನ ಮನಸ್ಸಿಗೆ ತಾಕಕ್ಕಿಲ್ಲ ಅಂತ ಚಂದ್ರು ಮುಖ ನೋಡ್ಕೊಂಡು ಹೇಳ್ತಾರೆ. ಇದಾದಮೇಲೆ ಬಂಗಾರಮ್ಮರು ಸಹನನ ಮುಂದೆ ಬಂದು, ನೋಡವ ಸಹನ, ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದಿರೋದು ಯಾವುದೇ ರೀತಿಯ ಅವಮಾನ ಅಂತ ಅಂದ್ಕೋಬೇಡ. ಗಂಡನ ಮನೆ ಗುಡಿ ಇದ್ದಂಗೆ, ಗಂಡ ಆದವನು ಶ್ರೀರಾಮಚಂದ್ರ ಇದ್ದಂಗೆ ಅಂತ ಹಿಂದಿನ ಕಾಲದವರು ಹೇಳ್ತಿದ್ರು. ಅದು ದಿಟನೇ. ಅದು ಎಲ್ಲಿವರೆಗೂ ಅಂತ ಅಂದರೆ ಗಂಡ ಆದವನು ಶ್ರೀರಾಮಚಂದ್ರ ಆಗಿ ಇರೋವರೆಗೂ ಮಾತ್ರನೇ. ಒಂದು ವೇಳೆ ಅವನೇನಾದರೂ ರಾವಣನಾಗಿ ನಮ್ಮ ವಿರುದ್ಧನೇ ತಿರುಗಿ ಬಿದ್ದವನೇ ಅಂತ ಹೇಳಿ ಗೊತ್ತಾದಾಗಲೂ ಕೂಡ ನಾವೇನಾದರೂ ಅಲ್ಲೇ ಉಳ್ಕೊಂಡ್ರೆ ಅದು ಹೆಣ್ಣು ಕುಲಕ್ಕೆ ನಾವು ಮಾಡುವಂಥ ಅವಮಾನ ಆಗುತ್ತೆ. ನೋಡವ್ವ ಸಹನ, ನಿನಗೆ ಏನೇ ಬೇಕಾದರೂ ನನ್ನ ಕೇಳು, ಕೊನೆವರೆಗೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ಪುಟ್ಟಕ್ಕ, ನಾವಿನ್ನೂ ಹೋಗಿ ಬರ್ತೀವಿ ಅಂತ ಹೇಳಿ ಬಂಗಾರಮ್ಮ ಮತ್ತು ಮಾದೇಗೌಡರು ಹೋಗ್ತಾರೆ. ಮತ್ತು ಕಂಠಿನ ಹುಡುಕೊಂಡು ಗೋಪಾಲ ಅವರು ರಾತ್ರಿ ಶಾಲೆ ನಡೆಯುವ ಜಾಗಕ್ಕೆ ಬಂದಿರ್ತಾರೆ. ಅದನ್ನು ನೋಡಿ ಕಂಠಿ, ಇದೇನು ಮಾವಯ್ಯ ಇಲ್ಲಿದ್ದೀರಾ, ಅವನ್ನ ಹುಡ್ಕೊಂಡು ಬಂದ್ರ, ಯಾವುದೋ ಮೆಸ್ಗೆ ಆರ್ಡ್ರ್ ಬಂತು ಅಂತ ಮುತ್ತುನ್ ಕರ್ಕೊಂಡು ದಿನಸಿ ತರಕ್ಕೆ ಅಂತ ಆಟೋದಾಗೆ ಅವ ಹೋದ್ಲು ಅಂತಾರೆ. ಆಗ ಗೋಪಾಲ್ ಅವರು, ಅದು ಮುತ್ತು ನನಗೆ ಫೋನ್ ಮಾಡಿ ಹೇಳ್ದ, ಆದರೂ ಅಂತ ಏನೋ ಹೇಳೋಕ್ಕೆ ಹೋಗ್ತಾರೆ. ಇದಾದಮೇಲೆ ಚಂದ್ರು ಜೊತೆ ಮಾತಾಡಬೇಕು ಅಂದರೆ ಅಳಿಯಂದ್ರು ಬರ್ತಾರೋ ಇಲ್ವೋ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ ಗೋಪಾಲ್ ಅವರು. ಆಗ ಕಂಠಿ, ಯಾಕೆ ಮಾವಯ್ಯ, ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾರೆ. ಆಗ ಗೋಪಾಲ್ ಅವರು, ಅದೇ ಅಳಿಯಂದ್ರೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಆದರೆ ಇಲ್ಲಿ ಬೇಡ, ಬೇರೆ ಕಡೆ ಹೋಗೋಣ ಅಂತಾರೆ. ಸರಿ ಮಾವಯ್ಯ, ಬನ್ನಿ ಅಂತ ಇಬ್ಬರು ಬೈಕಲ್ಲಿ ಕೂತ್ಕೊಂಡು ಹೋಗ್ತಾರೆ. ಮತ್ತು ಕೌಸಲ್ಯ, ಸುಕುಮಾರ್ ಇಬ್ಬರು ಸಹ ಮನೆಯಲ್ಲಿ ಕೂತಿರ್ತಾರೆ. ಮುರಳಿ ಬರೋ ಸೌಂಡ್ ಕೇಳಿ, ಮುರಳಿ ಬರ್ತಿದ್ದಾನೆ ಅತ್ತೆ, ನೀವು ಅಳೋದಕ್ಕೆ ಶುರು ಹಚ್ಕೊಳ್ಳಿ ಅಂತ ಸುಕುಮಾರ್ ಹೇಳ್ತಾರೆ. ಆಗ ಕೌಸಲ್ಯ, ಅಮ್ಮನಾಗಿ ನಾನಿನ್ನೂ ಎಷ್ಟು ಅವಮಾನ ಸಹಿಸ್ಕೋಬೇಕೋ ಗೊತ್ತಿಲ್ಲ, ಇದರಲ್ಲಿ ನಂದೇನು ತಪ್ಪಿದೆ ಅಳಿಯಂದ್ರೆ, ನೀವೇ ಯೋಚನೆ ಮಾಡಿ,
ನೀವೇ ಯೋಚನೆ ಮಾಡಿ ಹೇಳಿ, ಒಟ್ಟಿನಲ್ಲಿ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು ಅಂತ ಅಳೋ ಥರ ನಾಟಕ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಮುರಳಿ ಕೂಡ ಬರ್ತಾರೆ. ಅಮ್ಮ ಏನಾಯಿತು, ಯಾಕೆ ಅಳ್ತಿದೀಯಾ ಅಂತಾರೆ. ಆಗ ಸುಕುಮಾರ್, ಮುರಳಿ ಏನಂತ ಹೇಳಬೇಕು, ಇವತ್ತು ನಮ್ಮ ಅತ್ತೆಗೆ ಆಗಿರೋ ಅವಮಾನಕ್ಕೆ ಅವರು ಬದುಕಿರೋದೇ ಹೆಚ್ಚು ಅಂತಾರೆ. ಆಗ ಮುರಳಿಗೆ ಗಾಬರಿ ಆಗುತ್ತೆ. ಆಗ ಕೌಸಲ್ಯ ಅವರು, ಹೌದು ಮುರಳಿ, ಏನು ತಪ್ಪು ಮಾಡದೆ ಇರೋ ನನ್ನ ಮೇಲೆ ನಿಮ್ಮ ಅತ್ತೆ, ಮಾವ, ಸ್ನೇಹ, ಕಂಠಿ, ಅದ್ರ ಜೊತೆ ನಿನ್ನ ಹೆಂಡತಿ ಕೂಡ ಸೇರಿಕೊಂಡು ನನ್ನ ಮೇಲೆ ಎಷ್ಟೆಲ್ಲ ಅಪವಾದ ಹೊರಿಸಿದ್ರು ಗೊತ್ತಾ. ಒಂದು ವೇಳೆ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಖಂಡಿತ ಅವರಂತೂ ಸತ್ತೇ ಹೋಗ್ತಿದ್ರು. ಆದರೆ ನಾನು ಮಾತ್ರ ಆ ರೀತಿ ಮಾಡ್ಕೊಳಲ್ಲ. ಯಾಕೆ ಅಂತ ಅಂದರೆ, ಒಂದು ವೇಳೆ ನಾನೇನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನೀನು ಖಂಡಿತ ಕೊನೆವರೆಗೂ ಸಹನನ್ನ ಕ್ಷಮಿಸಲ್ಲ ಅನ್ನೋ ಸತ್ಯ ನನಗೆ ಗೊತ್ತು. ನಿಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಅದಕ್ಕೆ ನಾನು ಸುಮ್ಮನೆ ಆದೆ ಅಂತ ಹೇಳ್ತಾರೆ. ಮುರಳಿ ಅವರು ಸಹನ ಅವರು ಇಲ್ಲಿ ಅಂತ ಕೇಳ್ತಾರೆ. ಆಗ ಸುಕುಮಾರ್ ಅವರು, ಅವರಪ್ಪ ನನ್ನ ಮಗಳಿಗೆ ಈ ಮನೆ ಕಾಟ ತಪ್ಪಿತು ಅಂತ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡೋದ್ರು ಅಂತಾರೆ. ಆಗ ಮುರಳಿ ಅವರು, ಬಾವ ನೀವೇನು ಹೇಳ್ತಿದ್ದೀರಾ ಅಂತಾರೆ. ಆಗ ಸುಕುಮಾರ್ ಅವರು, ಹೌದು ಮುರಳಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನೀವು ಸಹನ ಅವ್ರ ಮೇಲೆ ಇಟ್ಟಿರೋ ಅಂತಹ ಪ್ರೀತಿ, ಕಾಳಜಿ ಅದ್ಯಾವುದು ಸಹ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಸಹನ ಅವರು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಅವ್ರನ್ನ ಡಾಕ್ಟರ್ ಹತ್ರ ಚೆಕಪ್ಗೆ ಅಂತ ಕರ್ಕೊಂಡು ಹೋಗ್ಬೇಕು ಅಂತ ನೀನು ಅಷ್ಟು ಹೇಳಿದ್ರು ಸಹ ಅವರಿಗೆ ಅವ್ರ ತಲೆಗೆ ಹೋಗಿಲ್ಲ ಅಂತ ಅಂದರೆ ನೀನೇ ಯೋಚನೆ ಮಾಡು ಅಂತ ಹೇಳ್ತಾರೆ. ಆಗ ಕೌಸಲ್ಯ ಅವರು, ಹೌದು ಕಣ ಮುರಳಿ, ನಿಜ ಹೇಳಬೇಕು ಅಂದರೆ ಸಹನಂಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ಅಂತ ಹೇಳ್ತಾರೆ. ಆಗ ಮುರಳಿ ಅವರು, ಇಷ್ಟೆಲ್ಲ ಆದರೂ ಕೂಡ ಅತ್ತೆ ಅವರು ಏನು ಹೇಳಿಲ್ವಾ ಅಂತ ಕೇಳ್ತಾರೆ. ಮಕ್ಕಳ ವಿಷಯ ಅಂತ ಬಂದಾಗ ಎಲ್ಲ ತಾಯಂದ್ರು ಸಹ ಮಕ್ಕಳ ಪರವಾಗಿ ಅಲ್ವಾ, ಆದರೂ ಕೂಡ ನಮ್ಮತ್ತೆ ಸಹನ ಅವರು ಮನೆ ಬಿಟ್ಟು ಹೋಗೋವರೆಗೂ ಸಹ ಸೊಸೆ ಪರವಾಗಿನೇ ಇದ್ರು ಅಂತ ಹೇಳ್ತಾರೆ. ಕೌಸಲ್ಯ ಅವರು, ನಿನ್ನ ತಾಯಿಯಾಗಿ ನನ್ನ ಮಗನ ಸಂಸಾರ ಉಳಿಸ್ಕೊಳ್ಳೋಕೆ ಎಷ್ಟು ಪ್ರಯತ್ನ ಪಡಬೇಕೋ ಅಷ್ಟೆಲ್ಲ ಪ್ರಯತ್ನನೂ ಮಾಡಿದೆ. ಕೊನೆಗೆ ನನ್ನ ಮಗ ಬರೋವರೆಗೂನಾದರೂ ಇಲ್ಲೇ ಇರಿ ಅಂತ ಅವ್ರ ಕಾಲು ಸಹ ಇಟ್ಕೊಂಡೆ ಅಂತ ಹೇಳ್ತಾರೆ. ಆಗ ಮುರಳಿ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಆಗ ಸುಕುಮಾರ್ ಅವರು, ಹೌದು ಕಣ ಮುರಳಿ, ನಮ್ಮ ಅತ್ತೆ ಏನೋ ಪುಟ್ಟಕ್ಕ ಅವ್ರ ಕಾಲಿಗೆ ಬಿದ್ದರು, ಆದರೆ ಪುಟ್ಟಕ್ಕ ಅವ್ರ ಕೈ ನಮ್ಮ ಅತ್ತೆ ಕೆನ್ನೆ ಮೇಲೆ ಇತ್ತು ಅಂತಾರೆ. ಆಗ ಮುರಳಿ ಅವರು, ಬಾವ ಏನು ಹೇಳ್ತಿದ್ದೀರಾ ಅಂತಾರೆ. ಹೌದು ಮುರಳಿ, ನಿಮ್ಮ ಅತ್ತೆ ನಮ್ಮ ಅತ್ತೆ ಕೆನ್ನೆಗೆ ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. ಆಗ ಮುರಳಿ ಅವರು, ಇಷ್ಟೆಲ್ಲ ಆದರೂ ಸಹ ಏನು ಮಾತಾಡದೆ ಸಹನವರು ಸುಮ್ಮನೆ ಇದ್ರ ಅಂತಾರೆ. ಆಗ ಕೌಸಲ್ಯ ಅವರು, ಹೌದು ಕಣ ಮುರಳಿ, ಈ ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿರೋರಿಗೆ ಒಂದು ವಿಷಯನ ದೊಡ್ಡದು ಮಾಡೋದಕ್ಕೆ ಸಣ್ಣ ನೆಪ ಸಿಕ್ಕಿದ್ರೆ ಸಾಕು. ಹೋಗ್ಲಿ ಬಿಡು, ಅವ್ರು ನನಗೆ ಹೊಡೆದ್ರು ಅಂತ ನನಗೇನು ಬೇಜಾರಿಲ್ಲ, ನೀನೇನು ನೊಂದ್ಕೊಳ್ಳೋಕ್ಕೆ ಹೋಗಬೇಡ ಕಣೋ, ಹೋಗಿ ಕೈಕಾಲು ಮುಖ ತೊಳ್ಕೊಂಬ, ನಾನು ನಿನಗೆ ಊಟಕ್ಕೆ ಬಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಮುರಳಿ ಅವರು ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಕುಸುಮಾರ್ ಅವರು, ಏನತ್ತೆ ನಿಮ್ಮ ಪರ್ಫಾರ್ಮೆನ್ಸು ಅಂತ ನಗ್ತಿರ್ತಾರೆ. ಆಗ ಕೌಸಲ್ಯ ಅವರು ಸಹ ನಗ್ತಾ ಇರ್ತಾರೆ. ಗೋಪಾಲ್ ಅವರು ಚಂದ್ರು ಮತ್ತು ಕಂಠಿ ಜೊತೆ ಮಾತಾಡ್ತಾ ಇರ್ತಾರೆ. ಅಲ್ಲ, ನೀವಿಬ್ಬರು ಈ ಥರ ಮುಖ ತಿರುಗಿಸ್ಕೊಂಡು ಕೂತ್ಕೊಂಡ್ರೆ ಹೇಗೆ, ಬಾವ ಮೈದ ಮುಖ ಗಂಟಾಕೊಂಡು ಕೂತ್ಕೊಂಡ್ರೆ ಹೇಗೆ ಅಂತ ಮಾತಾಡ್ತಾ ಇರ್ತಾರೆ. ಆಗ ಚಂದ್ರು, ಇದನ್ನ ಹೇಳೋಕ್ಕೆ ಇಲ್ಲಿಗೆ ಕರ್ಕೊಬಂದ್ರ ಅಂತ ಹೇಳ್ತಾರೆ. ಆಗ ಕಂಠಿ ಅವರು ಲಾಯರು, ಓದಿರೋರು, ತಿಳಿದಿರೋರು, ಸತ್ಯ ಧರ್ಮ ನ್ಯಾಯನ ಪಾಲನೆ ಮಾಡ್ತಾ ಇರೋರು, ಅವರಿಗೆ ಈ ವಿಷಯ ಅರ್ಥ ಆಗ್ತಾ ಇಲ್ಲ ಅಂತ ಅಂದರೆ ನಾವು ಮಾತಾಡಿ ಏನು ಪ್ರಯೋಜನ ಇಲ್ಲ ಬಿಡಿ ಮಾವಯ್ಯ ಅಂತ ಹೇಳ್ತಾರೆ. ಆಗ ಚಂದ್ರು ಅವರು, ಇದೇ ನನಗಾಗಲ್ಲ, ನಾನು ನಮ್ಮ ಅವ್ವನ ವಿರುದ್ಧ ಮಾತಾಡಿದ್ರೆ ನಾನು ಓದಿರೋನು ತಿಳಿದಿರೋನು ಅಂತ ಅರ್ಥನ ಅಂತ ಹೇಳ್ತಾರೆ. ಆಗ ಕಂಠಿ, ನಾನು ಆಗಲ್ಲ ಹೇಳಿದ್ದು, ಇಷ್ಟು ದಿನ ನಡೆದಿರೋದು ನಿಮ್ಮ ಕಣ್ಮುಂದೆ ಇದ್ರೂ ಅದು ಯಾವ ಧೈರ್ಯದ ಮೇಲೆ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರೋ ಅಂತ ಹೇಳ್ತಾರೆ. ಆಗ ಚಂದ್ರುಗೆ ಕೋಪ ಬರುತ್ತೆ. ಇದೇ ನನಗಾಗಲ್ಲ ಅಂತ ಹೇಳೋದಲ್ಲ, ಮನುಷ್ಯರಾದವರು ಬದಲಾಗದೇ ಇಲ್ವಾ, ನೀನು ಸ್ನೇಹಂಗೋಸ್ಕರ ಬದಲಾಗಿಲ್ವಾ ಕಂಠಿ, ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯನ, ಇದೇ ನನಗೆ ಆಗಲ್ಲ ಅಂತ ನಾನು ಹೊರಡ್ತೀನಿ ಅಂತ ಚಂದ್ರು ಅವರು ಹೇಳ್ತಾರೆ. ಆಗ ಗೋಪಾಲ್ ಅವರು, ಚಂದ್ರು ಒಂದು ನಿಮಿಷ ನಿಂತ್ಕೊ, ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವನು ನಾನು, ನನಗೆ ತಲೆ ಕೂದಲೆಲ್ಲ ಬೆಳಗಾಗಿದೆ, ಅದಕ್ಕಾದರೂ ಸ್ವಲ್ಪ ಮರ್ಯಾದೆ ಕೊಟ್ರ, ಆಗಿರೋದನ್ನೆಲ್ಲ ಬಿಟ್ಟು ಇಬ್ಬರು ಮೊದಲಿನ ಥರ ಖುಷಿಯಾಗಿರಿ ಅಂತ ಹೇಳ್ತಾರೆ. ಆಗ ಕಂಠಿ ಅವರು, ನನಗೇನು ಆ ಥರ ಉದ್ದೇಶ ಇಲ್ಲ ಮಾವ, ನಾನು ಇರೋದನ್ನೇ ಹೇಳಿದೆ, ಆದರೆ ಬಾವ ಅವರೇ ಅದಕ್ಕೆ ತಿರುಗಿಸಿ ಕೊಟ್ಟರು ಅಂತ ಹೇಳ್ತಾರೆ. ಆಗ ಚಂದ್ರು ಅವರು, ನನಗೇನು ತಿರುಗಿಸಿ ಕೊಡೋ ಉದ್ದೇಶ ಇಲ್ಲ, ಅಷ್ಟಕ್ಕೂ ಅಲ್ಲಿ ಹೇಳಿದ್ದೆಲ್ಲ ನಿಜಾನೇ ಅಂತಾರೆ. ಆಗ ಕಂಠಿಯವರು, ಅಂದರೆ ನಿಮ್ಮ ಮಾತಿನ ಪ್ರಕಾರ ನಿಮ್ಮ ಅವ್ವ ಮಾಡೋದೆಲ್ಲ ಸರಿನಾ ಅಂತ ಕೇಳ್ತಾರೆ. ಆಗ ಚಂದ್ರು ಅವರು, ಇದೇ ನನಗೆ ಆಗಲ್ಲ ಅನ್ನೋದು. ಆಗ ಇಬ್ಬರು ಮುಂದಕ್ಕೆ ಬಂದು ನಿಲ್ತಾರೆ ಜಗಳ ಆಡೋದಕ್ಕೆ. ಆಗ ಗೋಪಾಲ ಅವರು ಇಬ್ಬರನ್ನೂ ಸಹ ತಡೀತಾರೆ. ಇಬ್ಬರ ಕೈನೂ ಸಹ ಒಂದು ಮಾಡಿ ಇಬ್ಬರು ಮೊದಲಿನ ಥರ ಖುಷಿಯಾಗಿರಿ ಅಂತ ಹೇಳ್ತಾರೆ. ಆಗ ಚಂದ್ರು, ಒಂದು ನಿಮಿಷ, ನನಗೆ ಯಾರನ್ನೂ ಅರೆಸ್ಟ್ ಮಾಡೋ ಉದ್ದೇಶ ಇಲ್ಲ, ಆದರೆ ನಮ್ಮ ಅವ್ವಂಗೆ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಂತಾರೆ. ಆಗ ಕಂಠಿಗೆ ಕೋಪ ಬರುತ್ತೆ. ನಾನಿನ್ನು ಹೊರಡ್ತೀನಿ ಮಾವಯ್ಯ ಅಂತ ಹೇಳಿ ಹೊರಡ್ತಾರೆ. ಚಂದ್ರನ್ನು ಸಹ ಹೊರಡ್ತಾರೆ.
ಮತ್ತು ರಾಜೇಶ್ವರಿ ಕಾಳಿ ಅವರಿಗೆ ಊಟ ಬಡಿಸ್ತಾ ಇರ್ತಾರೆ ಹೊಟ್ಟೆ ತುಂಬ ತಿನ್ನು ಅಂತ. ಆಗ ಕಾಳಿ ನನಗೆ ಬೇಡ ಅಕ್ಕ ಅಂತಾರೆ. ಈ ಅನ್ನ ನೋಡ್ತಾ ಇದ್ರೆ ನನಗೆ ಆ ಮೇಷ್ಟ್ರ ಅಮ್ಮನೇ ನೆನಪಾಗ್ತಾರೆ ಅಂತ ಹೇಳ್ತಾರೆ. ಆಗ ರಾಜೇಶ್ವರಿ ಯಾಕೆ ನಾನು ಹಾವಮ್ಮನ ಥರ ಊಟಕ್ಕೆ ವಿಷ ಹಾಕ್ತೀನಾ ಅಂತ ಹೇಳ್ತಾರೆ. ಆಗ ಅಷ್ಟೊತ್ತಿಗೆ ಪುರುಷಿ ಬಂದು ಕೇಳಿಸ್ಕೊಂಡು ಏನು ಮಾವ ಏನು ಹೇಳ್ತಾ ಇದೆಯಾ, ಸಹನ ಅಕ್ಕಂಗೆ ಊಟಕ್ಕೆ ವಿಷ ಹಾಕವ್ರ ಅಂತ ಹೇಳ್ತಾರೆ. ಆಗ ಕಾಳಿ ಹೌದು, ಅವರತ್ತೆ ಅವಳಿಗೆ ತಿನ್ನೋ ಅನ್ನಕ್ಕೆ ವಿಷ ಹಾಕಿದ್ದಾರೆ ಅಂತ ಹೇಳ್ತಾರೆ. ಆಗ ಪುರುಷಿ ನಾನು ಈಗಲೇ ಹೋಗಿ ಸಹನ ಅಕ್ಕನ್ನ ನೋಡ್ಕೊ ಬರ್ತೀನಿ ಅಂತ ಹೇಳ್ತಾನೆ. ಆಗ ರಾಜಿ ಹೇ ಸಾಕು ಬಾಯಿ ಮುಚ್ಕೊಳ್ಳೋ, ನನ್ನ ಸೌತಿ ಮಗಳೇನು ಸತ್ತೋಗಿಲ್ಲ, ಬಾಯಿ ಮುಚ್ಕೊಂಡ್ಬಂದು ಊಟಕ್ಕೆ ಕೂತ್ಕೊಳ್ಳೋ ಅಂತ ಹೇಳ್ತಾರೆ. ಆಗ ಪುರುಷಿ ನಂಗೆ ಊಟ ಬೇಡ ಮಾವ, ಸಹನ ಅಕ್ಕ ಹುಷಾರಾಗಿದ್ದಾರೆ ತಾನೆ, ಚೆನ್ನಾಗಿದ್ದಾರೆ ತಾನೆ, ಅವನ ಮನೇಲೇ ಇದ್ದಾರೆ ತಾನೆ ಅಂತ ಕೇಳ್ತಾರೆ. ಆಗ ಕಾಳಿ ಹ್ಞೂ ಅಂತ ಹೇಳ್ತಾರೆ. ಆಗ ರಾಜಿಯವರು ಆದರೂ ಹೆಣ್ಮಕ್ಳನ್ನ ಕೊಬ್ಬಿಂದ ಬೆಳೆಸ್ಬಾರ್ದು, ಇದ್ರೆ ಹಿಂಗೆ ಆಗೋದು, ಆದರೂ ಹಿಂಗೆ ಯಾಕೆ ಬೇಕಿತ್ತು ಊರಿನ ಉಸಾಬರಿ ಅಂತ ಹೇಳ್ತಾರೆ. ಆಗ ಪುರುಷಿ ಡ್ಯಾಡಿ ಏನು ಮಾಡಿದ್ರು ಅಂತಾರೆ. ನಿಮ್ಮಪ್ಪ ಅವಳನ್ನ ಊರು ತುಂಬ ಮೆರವಣಿಗೆ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗೋನೆ ಅಂತ ಹೇಳ್ತಾರೆ. ಆಗ ಪುರುಷಿ ಕರೆಕ್ಟಾಗೆ ಮಾಡೋರೆ, ನಾನಾಗಿದ್ದರೆ ಅಲ್ಲೇ ಬೇರೆ ಮದುವೆ ಡೇಟು ಫಿಕ್ಸ್ ಮಾಡಿ ಅಕ್ಕನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳ್ತಾರೆ. ಆಗ ಪುರುಷಿಗೆ ಯಾವುದೋ ಒಂದು ಫೋನ್ ಬರುತ್ತೆ, ಪುರುಷಿ ಅಲ್ಲಿಂದ ಹೋಗ್ತಾನೆ. ಆಗ ರಾಜಿ ಕಾಳಿಗೆ ಯೋಚನೆ ಮಾಡು ಕಾಳಿ ಸ್ವಲ್ಪ ಅಂತ ಹೇಳ್ತಾರೆ. ಆಗ ಏನ್ರ ಬಗ್ಗೆ ಅಂತ ಕಾಳಿ ಕೇಳ್ತಾನೆ. ಆಗ ರಾಜಿ ಈಗ ಸಹನ ಅಂದರೆ ನಿನಗೆ ಇಷ್ಟ ಅಲ್ವಾ, ಈಗ ಸಹನ ಹೆಂಗಿದ್ರು ಗಂಡನ ಬಿಟ್ಟು ಬಂದು ತವ್ರ ಮನೆಯಲ್ಲಿ ಇದ್ದಾಳೆ, ಅವಳನ್ನ ನಿನ್ನ ಕಡೆ ಒಲಿಸ್ಕೊಳ್ಳೋ ಥರ ಮಾಡ್ಕ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಸ್ನೇಹ ಕಂಠಿ ಮಾತಾಡ್ತಾ ಇರ್ತಾರೆ. ಸ್ನೇಹ ಆದರೂ ಅವ್ವಂದಿರಿಗೆ ಮಕ್ಕಳಿರೋವರೆಗೂ ಚಿಂತೆ ನೋವು ಹೋಗೋದಿಲ್ಲ ಅಂತ ಅನಿಸುತ್ತೆ ಅಂತಾರೆ. ಆಗ ಕಂಠಿ ಅವರಿಗೆ ಎಲ್ಲದನ್ನೂ ತಡ್ಕೊಳ್ಳೋ ಶಕ್ತಿ ಐತೆ ಅಂತಲೇ ಅಲ್ವಾ ತಾಯಂದಿರಿಗೆ ಎತ್ತರವಾದ ಸ್ಥಾನ ಕೊಟ್ಟಿರೋದು ಅಂತ ಹೇಳ್ತಾರೆ.